ವೆಲ್ಕಮ್ ಟು ಅವರ್ ಕ್ಲಾಸ್. ಇವತ್ತಿನ ವಿಷಯ ಬಂದುಬಿಟ್ಟು ಮಾನವನ ದೇಹದಲ್ಲಿ ಪಂಚೇಂದ್ರಿಯಗಳು ಕಂಡುಬರ್ತವೆ. ಪಂಚೇಂದ್ರಿಯಗಳಲ್ಲೇ ಪ್ರಮುಖವಾದಂತಹ 5 ಕಂಡುಬರ್ತವೆ. 5ರಲ್ಲೇ ಒಂದು ಅತಿ ಅವಶ್ಯಕವಾದಂತಹ ಮಾನವನಿಗೆ ಅವಶ್ಯಕವಾದ ಅಂಗಗಳಲ್ಲಿ ಕಿವಿಯ ಪಾತ್ರ ಸಹ ಬಹಳ ಮುಖ್ಯವಾಗಿರುವಂಥದ್ದು. ಇಯರ್, ಸ್ಟಡಿ ಆಫ್ ಇಯರ್, ಕಿವಿಗಳ ಅಧ್ಯಯನ ಮಾಡಲಿಕ್ಕೆ ಏನಂತ ಕರೀತಾರಪ್ಪ ಅಂದರೆ ಓಟೋಲಾಜಿ ಅಂತ ಕರಿತೇವೆ. ಓಟೋಲಾಜಿ, ಕಿವಿಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ಓಟೋಲಾಜಿ. ಕಿವಿಯ ಕಾರ್ಯವೇನಪ್ಪ? ಇದರ ಕಾರ್ಯ ನೋಡಬೇಕಾದರೆ ಶಬ್ದವನ್ನು ಗ್ರಹಿಸಿ ಸಂಗ್ರಹಿಸುವುದು, ಇದನ್ನು ಕಾಕ್ಲಿಯ ಭಾಗದ ಮೂಲಕ ಮೆದುಳಿಗೆ ಕಳಿಸಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕಲ್ಲ. ನಾವು ಯಾರಾದರೂ ನಾವು ಒದರ್ಯಾರೋ ಬಿಟ್ಟಾರೋ ಕೂಗ್ಯಾರೋ ಅನ್ನೋದು ಹೆಂಗೆ ತಿಳ್ಕೊಬೇಕು? ಈ ಒಂದು ಕಿವಿಯ ಅಂಗದ ಮುಖಾಂತರ. ಮಾನವನಿಗೆ ಅತಿ ಪ್ರಮುಖವಾದಂತಹ ಪಂಚೇಂದ್ರಿಯಗಳು ಪ್ರಮುಖವಾಗಿರೋದು ಇದನ್ನು ಸಹ ಒಂದು. ಇದ್ರ ಬಗ್ಗೆ ತಿಳ್ಕೊಂಡು ಏನ ಸ್ನಾಯುಗಳದವು, ಭಾಗಗಳದವು, ಇದಕ್ಕೆ ಏನೇನು ರೋಗಗಳು ಬರ್ತಾವೆ, ಏನಿಲ್ಲ ಎಲ್ಲವನ್ನು ತಿಳ್ಕೊಳ್ಳೋಣ. ಒಂದೊಂದಾಗಿ ತಿಳ್ಕೊತಾ ಹೋದ್ರಾಯ್ತು. ಮೊದಲಾದ ಭಾಗಗಳು ಹೇಳ್ತೀನಿ, ಅದಾದ ನಂತರ ಒಂದೊಂದು ವಿಷಯವನ್ನು ಮಾತಾಡ್ಕೊತ ಹೋಗೋಣ. ಕಿವಿಯ ಹೊರಭಾಗ, ಇದನ್ನು ತಿಳಿದಿಟ್ಟು ಕಿವಿಯ ಹೊರಭಾಗ, ಇದು ಮಧ್ಯಭಾಗ, ಇದು ಇನ್ನರ್ ಕೋರ್ ಬರ್ತೈತಿ. ಕಿವಿಯ ಒಳಭಾಗ ಕರೆಯಲಾಗುತ್ತದೆ. ಈ ಕಿವಿಯ ಹೊರಭಾಗದಲ್ಲಿ ಇದಕ್ಕೆ ಏನಂತ ಕರಿತೇವಪ್ಪ ಅಂದರೆ ಹಾಲೆ ಅಂತ ಕರಿತೇವೆ ನಾವು. ಹಾಲೆ, ಕಿವಿ ನಮ್ಗೆಲ್ಲರೂ ಇರುತ್ತಲ್ಲ, ಇದೇನು ಕರಿತೀವಿ? ಇದಕ್ಕೆ ಹಾಲೆ ಅಂತ ಕರಿತೇವೆ. ಇಲ್ಲಿ ಕರ್ಣನಾಳಗಳು ಏನದಾವ್ರಿ, ಗೆರೆ ಅಂತೇವೆ ನಾವು. ಅವೆಲ್ಲ ಸುಮ್ಮನೆ ಆಗಿಲ್ಲವು. ಶಬ್ದದ ಅಲೆಗಳು ಬಂದಾಗ ಅದಕ್ಕೆ ಈ ಕಿವಿ ಹಾಲಿಗೆ ತಟ್ಟಿ ಮುಖಾಂತರ ಕರ್ಣಗಳ ಮುಖಾಂತರ ಒಳಗೆ ಇಲ್ಲಿ ಏನಿದೆ ಕ್ಯಾನಲ್, ಕೊಳವೆ ಆಕಾರ ಕಾಣ್ತಲ್ಲ, ಇದರ ಮುಖಾಂತರ ಒಳಗಡೆ ಹೋಗಿ ಮಧ್ಯ ಕಿವಿಯನ್ನು ಪ್ರವೇಶಿಸಿದಾಗ ಮಧ್ಯ ಕಿವಿಯಲ್ಲಿರುವಂಥ ಟಮಟೆ ಎನ್ನುವುದು ಭಾಗ ಐತಿ. ಎಲ್ಲಿ ಟಮಟೆ ಇಲ್ಲೈತೆ, ಅತಿ ಸೂಕ್ಷ್ಮವಾದಂಥ ಪದರಗತಿ ಇರುತ್ತದೆ ಟಮಟೆ. ಅದಕ್ಕೆ ಹೋದಾಗ ಬಡಿದಾಗ ಅದರ ಮುಖಾಂತರ ದೇಹದ ಕಿವಿಯಲ್ಲಿ ಕಾಂಕ್ಲಿಯ ಭಾಗಗಳು ಹೋಗ್ತೈತಿ. ಅಲ್ಲಿ ಶಬ್ದ ಶಕ್ತಿ ಹೋಗಿ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಅವು ಆದ ನಂತರ ಯಾಂತ್ರಿಕ ಶಕ್ತಿ ಏನಿಲ್ಲ ಮೆದುಳಿನ ಕೊಟ್ಟು ಕಳಿಸಿದಾಗ ಅದು ನಮ್ಗೆ ಹೊಳ್ಳಿ ರಿಫ್ಲೆಕ್ಟ್, ಯಾರಾದರೂ ಏನಾದ್ರು ಕೂಗಿದಾಗ ಅವ್ರಿಗೆ ಹೊಳ್ಳಿ ಪ್ರತಿಕ್ರಿಯೆ ಏನಿಲ್ಲ ಸಹಾಯವಾಗುವಂಥದ್ದು. ಇದನ್ನು ಒಂದೊಂದೊಂದು ತಿಳ್ಕೊತ ಹೋದಾಗ ಕಿವಿಯ ಹೊರಭಾಗ ಖಾಲಿ ಇತ್ತು. ಹೊರಭಾಗದಲ್ಲಿ ಫಸ್ಟ್ ಏನಂತ ಕಿವಿಯ ಹೊರಭಾಗ ನೋಡದೆ ಬಿಟ್ಟು ಹೊರಭಾಗದ ಬರುವಂಥ 1ನೇ ಅಂಶ ಹಾಲೆ, 2ನೇ ಅಂಶ ಬಂದಾಗ ಕಾರ್ನಾಳ, 3ನೇ ಅಂಶ ಬಂದಾಗ ಇಲ್ಲಿ ಏನ್ಬರ್ತಲ್ಲ ಕರ್ಣನಾಳಗಳು ಬರ್ತಾವೆ. ಕರ್ಣನಾಳಗಳು ನೋಡ್ಕೋತೇವೆ. ಅದೇ ರೀತಿ ಕೊಳವೆ ಆಕಾರ ಇದು ಮುಖಗಳನ್ನ ಒಂದೊಂದಾಗಿ ಅಧ್ಯಯನ ಮಾಡ್ಕೊತ ಹೋಗೋಣ. ಈಗ ಟೊಮೆಟೊ ಸಹ ಕಿವಿಯ ಹೊರಭಾಗದಲ್ಲಿ ಬರುವಂಥದ್ದಾಗಿದೆ. ಏನಪ್ಪ ಒಂದೊಂದೊಂದು ಅಧ್ಯಯನ ಮಾಡ್ತಾವೆ. ಕಿವಿಯ ಕುರಿತಂತ ನೋಡಿದೆವು ಓಟೋಲಾಜಿ. ಕಿವಿಯ ಕಾರ್ಯ ಶಬ್ದವನ್ನು ಗ್ರಹಿಸ್ತೈತಿ, ಶಬ್ದವನ್ನು ಕಾಪಾಡ್ಕೊಳ್ತೈತಿ. ಶಬ್ದ ಯಾವ ರೂಪದಲ್ಲಿ ಬರುತ್ತಪ್ಪ? ಅಲೆಗಳ ರೂಪದಲ್ಲಿ ಒಂದು ಕಿವಿಗೆ ಏನು ಕೇಳತ್ತಲ್ಲ, ಆ ಕಿವಿ ಕೇಳಿದ ಕ್ರಿಯೆಗೆ ಏನಂತ ಕರೀಲಾಗುತ್ತೆ. ಒಂದ್ಸಲ SSC ಕ್ವಶನ್ ಆಗುತ್ತೆ. ಏನಾಯ್ತಪ್ಪ ಅಂದರೆ ಕಿವಿಯು ಶಬ್ದವನ್ನು ಯಾವ ರೂಪದಲ್ಲಿ ತಯಾರಿಸುತ್ತದೆ ಆ ಕ್ರಿಯೆಗೆ ಏನು ಅಲೆಗಳ ರೂಪದಲ್ಲಿ ನಾವೇನು ಮಾಡ್ತೇವೆ ಅಂದರೆ ಅಲೆಗಳ ರೂಪದಲ್ಲಿ ಕಿವಿ ಸ್ವೀಕರಿಸಿದ ನಂತರ ಆ ಕ್ರಿಯೆಗೆ ಏನಂತ ಕರೆಯಲಾಗುತ್ತೆ ಕ್ವಶನ್ ಆಗುತ್ತೆ. ಅದಕ್ಕೆ ಏನಂತ ಕರೀತಾರಪ್ಪ ಅಂದರೆ ಲಿಗಾರಿಥಮಿಕ್ ಎಂದು ಕರೆಯಲಾಗುತ್ತದೆ ಅಂತ ಕರೀತಾರೆ, ಲಿಗಾರಿಥಮಿಕ್. ಅದೇ ರೀತಿಯಾಗಿ ಪ್ರತಿಯೊಂದು ಸಸ್ತನಿಗಳಲ್ಲಿ ಸಹ ಕಿವಿ ಹಾಲೆ ಅಂದರೆ ಇದು ಏನು ಹೊರ ಹಾಲೆ ಅಂತ ನೋಡಿ, ಹೊರಭಾಗದ ಮೊದಲನೇ ಅಂಶವೇ ಹಾಲೆ ಅನ್ನೋದನ್ನ ಪ್ರತಿಯೊಂದು ಸಸ್ತನಿಗಳು ಸಹ ಹಾಲೆ ಕಂಡು ಬರುತ್ತದೆ. ಕಿವಿಯ ಹೊರ ಆಕಾರ, ಕೊಳವೆ ಆಕಾರ ಹೇಳಿದೆವಲ್ಲ, ಟನಲ್ ಆಕಾರ, ಅದು ಅದರ ಕೆಲಸವೇನಪ್ಪ ಅಂದರೆ ಶಬ್ದವನ್ನು ಒಳಗಡೆ ಹೋಗಲು ಸಹಾಯ ಮಾಡ್ತದೆ. ಇನ್ನೊಂದು ಈ ಟನಲ್ ಕೊಳವೆ ಆಕಾರದಲ್ಲಿ ಏನಿರುತ್ತಪ್ಪ ಅಂತ ಕೇಳಿದ್ದೆ ಒಂದ್ಸಲ. ಸೂಕ್ಷ್ಮವಾದಂಥ ರೋಮಗಳು ಕಂಡು ಬರ್ತಾವೆ. ರೋಮದ ಕೂದಲುಗಳು ಕಂಡು ಬರ್ತವೆ. ಮತ್ತು ಅದೇ ರೀತಿ ಸೆರುಮಿನಸ್ ಅನ್ನುವ ಒಂದು ಮೇಣದ ರೂಪದಲ್ಲಿ ಯಾರಂತಹ ಮೇಣದ ರೂಪದಲ್ಲಿ ಗಟ್ಟಿ ಇರುತ್ತಲ್ಲ, ಆ ಸೆರುಮಿನಸ್ ಅನ್ನುವ ಗ್ರಂಥಿಯಿಂದಲೇ ಕಿವಿಯೊಳಗೆ ಯಾವುದಾದ್ರೂ ಕೀಟನಾಶಕಗಳು ಹೋದಾಗ ಅವುಗಳನ್ನು ಅದಕ್ಕೆ ಪ್ರತಿಕ್ರಿಯೆಗೆ ಅದು ಕಾರ್ಯನಿರ್ವಹಿಸಿ ಯಾವುದೇ ಕೀಟಗಳನ್ನು ಟೊಮಟೆ ದಾಟಿ ಹೋದಾಗ ನೋಡ್ಕೊಂಡು ಆ ಕಿವಿಯ ರಕ್ಷಣೆ ಮಾಡುವ ಒಂದು ಗ್ರಂಥಿ ಅಂತ ಸಹ ಹೇಳಬಹುದು. ಸೆರೋಮಿನಸ್ ಗ್ರಂಥಿ ಕಾರ್ಯನಿರ್ವಹಿಸುತ್ತದೆ. ಸೆರೋಮಿನಸ್ ಗ್ರಂಥಿಯಿಂದಲೇ ಮೇಣದ ರಚನೆಗೆ ಸಹಾಯಕವಾಗಿದೆ. ಆ ಮೇಣದ ರಚನೆ ಆಗುವುದರಿಂದಲೇ ಯಾವುದೇ ರೀತಿ ಕೀಟಗಳು ಒಳಗೊಳಗೆ ಸಹಾಯವಿಲ್ಲ. ಇನ್ನಂದರೆ ಸ್ಟೆಫಾಡಿಯಸ್ ಅಂತ ಬರ್ತದೆ. ಇನ್ನೊಂದು ಇದಕ್ಕೆ ನಾವು ಸ್ಟೆಪಿಸ್ ಅಂತ ಓದಿರೋರು, ಅತಿ ಚಿಕ್ಕವಾದ ಸ್ನಾಯು ಕೂತೆ, ಅದೇ ಸ್ಟೆಫಾಡಿಯಸ್, ಬೇರೆದೇನೆಲ್ಲ. ಇದೊಂದು ದೇಹದಲ್ಲಿ ನಿರುಪಯುಕ್ತ ಅಂಗಗಳಲ್ಲಿ ಸಹ ಕನ್ಸಿಡರ್ ಮಾಡಿರೋದು.
ಸ್ಟೆಪಾಡಿಯಸ್ ಕಾರ್ಯ ಏನೂ ಇಲ್ಲ ಕಿವಿಯಲ್ಲಿ. ಹೆಂಗಪ್ಪ ಅಂದರೆ ಈಗ ನಾವು ಆಹಾರದ ಜೀರ್ಣಕ್ರಿಯೆ ಅಂತ ಬಂದಾಗ ದೊಡ್ಡ ಕ್ರಿಯೆಗಳಿಗೆ ಅಂಟಿಕೊಂಡಿರೋದು ಅಪೆಂಡಿಕ್ಸ್ ಕ್ರಿಯೆ ಅಲ್ಲ, ಅಪೆಂಡಿಕ್ಸ್ ಕಾರ್ಯ ಏನೂ ಇಲ್ಲ, ಅದೊಂದು ನಿರುಪಯುಕ್ತ. ಅದೇ ರೀತಿಯಾಗಿ ಸ್ಟೆಪಾಡಿಯಸ್ ಸಹ ಒಂದು ದೇಹದ ನಿರುಪಯುಕ್ತ ಅಂಗಗಳಲ್ಲಿ ಒಂದಾಗಿದೆ. ಇನ್ನು ಮಾನವ ಧ್ವನಿ ಸ್ವೀಕರಿಸ್ತಾನಲ್ಲ, ಸ್ವೀಕರಿಸುವ ಪೊರೆ ಯಾವುದು ಕೇಳಿದ, ಇದು ಸಹ ಟೈಂಪನಿಕ್ ವೈಜ್ಞಾನಿಕ ಹೆಸರು, ಟಮಟೆಯ ವೈಜ್ಞಾನಿಕ ಹೆಸರು ಕೇಳಿದ್ರೆ ಟೈಂಪನಿಕ್ ಪೊರೆಯಾಗಿದೆ. ಕಾರ್ಟಿಯ ಯಾವುದಕ್ಕೆ ಸಂಬಂಧಿಸಿದೆ, ಯಾವ ಅಂಗಕ್ಕೆ ಸಂಬಂಧಿಸಿದೆ ಕೇಳಿದರೆ ಕಾರ್ಟಿಯ ಸಹ ಶ್ರವಣದ ಅಂಗಕ್ಕೆ ಸಂಬಂಧಿಸಿದೆ. ಏನಿಲ್ಲ, ಸಿಂಪಲ್ ಆಗಿ ತಿಳ್ಕೊಬೋದು. ಕಿವಿಯ ಬಗ್ಗೆ ಅಧ್ಯಯನ ಒಟೋಲಜಿ, ಅದರ ಕಾರ್ಯ ಶಬ್ದವನ್ನು ಗ್ರಹಿಸುವುದು ಮತ್ತು ಕಾಪಾಡುವುದು. ಶಬ್ದ ಅಲೆಗಳು ಯಾವ ರೂಪದಲ್ಲಿ ಬಿಡ್ತಾವೋ ಅದನ್ನು ಸ್ವೀಕರಿಸೋದಿಲ್ಲ, ಕ್ರಿಯೆ ಮಾಡಲ್ಲ, ಅದನ್ನು ಲಾಗರಿತ್ಯ ಅಂತ ತಿಳ್ಕೊಳ್ಳೋದು. ಅದು ನಂತರ ಕಿವಿ ಎಲ್ಲ ಸಸ್ತನಿಗಳಲ್ಲೇ ಸಹ ಕಿವಿಯು ಹಾಲಿ ಹೊಂದಿರುತ್ತದೆ, ಅದನ್ನು ಗೊತ್ತಿರಬೇಕು. ಸ್ಟೆಫಾಡಿಯಸ್ ಅಂದರೆ ಅದರ ಕಾರ್ಯ ಗೊತ್ತಿರ್ತದೆ. ಸ್ಟೆಫಾಡಿಯಸ್ ಅತಿ ಚಿಕ್ಕ ಸ್ನಾಯುಗಳಲ್ಲಿ ಹೊಂದಿದ್ದು ಉಪಯುಕ್ತ ಅಂದು ಸರುವಿನ ಸಂಭ ಗ್ರಂಥಿಯಿಂದ ಕಿವಿ ಏನಿಲ್ಲ ಮೇಣದ ರಚನೆ ಆಗುತ್ತದೆ. ಇದನ್ನು ಸಹ ಒಂದು ಗ್ರಂಥಿಗಳಲ್ಲಿ ಬಿಡುಗಡೆ ಮತ್ತು ಸರುವಿನ ಗ್ರಂಥಿಯಿಂದ ಕಾರ್ಯನಿಸ್ತದೆ. ಇದನ್ನು ಕೀಟಗಳನ್ನು ನಾಶಪಡಿಸಲು ಸಹಾಯ ಆಗ್ತದೆ. ಕಾಟಿ ಅಂತ ಶ್ರವಣ ಕೇಳಿಸ. ಇನ್ನು ಕಿವಿಯ ಬಗ್ಗೆ ಆಯ್ತು. ಕಿವಿಯ ಭಾಗಗಳ ಎಲ್ಲಿಲ್ಲದವು ಏನು ಅಪರೂಪಕ್ಕೆ ನೋಡಿದಾಗ ಹೊರ ಕಿವಿ ಅಂತ ಬರ್ತದಲ್ಲ, ಈ ಹೊರ ಕಿವಿ ಅಂತ ಹೇಳಿದ್ರೆ ಈ ಹೊರ ಕಿವಿಯಲ್ಲಿ ಫಸ್ಟಿಗೆ ಬಂದಿರೋದು ಹಾಲು, ಅವಂತ ಕರ್ಣನ್ನು ಅಥವಾ ಮಾಡಿ. ಇದಕ್ಕೆ ಇನ್ನೊಂದು ಅರ್ಥ ಅಂದರೆ ಕರ್ಣನಾಳ ಅಂತ ಕರೆಯಲಾಗುತ್ತದೆ. ಏನಂತಾರೆ ಕರ್ಣ ಕರೆಯಲಾಗುತ್ತದೆ. ಏನದೆಲ್ಲ ಇವು ಕರ್ಣನಾಳ ಇವು. ಇದು ಟೊಮೊಟೊ, ಇವೆಲ್ಲ ಕಾರ್ಯನಿರ್ವಹಿಸುವಂಥದ್ದು. ಇನ್ನು ಮಧ್ಯ ಕಿವಿಯಲ್ಲಿ ಇಲ್ಲಿ ಏನದಲ್ಲ, ಮಧ್ಯ ಕಿವಿಯಲ್ಲಿ ಇಂಕಸ್, ಮ್ಯಾಲಿಕ್ಸ್ ಮತ್ತು ಸ್ಟೆಫಿಸ್ ರಿಕಾಪು ಅನ್ನೋದು ಇಲ್ಲಿ ಐತೆ, ಸ್ನಾಯು ಐತೆ. ಇದ್ರ ಕಾರ್ಯಗಳು ಸಹ ಇಲ್ಲಿ ನೋಡಿ. ಅದೇ ರೀತಿ ಒಳ ಕಿವಿಯಲ್ಲಿ ಎಂಡೋಲಿಂಪ್ ಅಂತ ಕರೀತಾರೆ, ಟ್ರಿಕ್ಯುಲಸ್, ಎಂಡೋಲಿಂಪ್ ಮತ್ತೆ ಬರ್ತವೆ ಟ್ರಿಕ್ಯುಲಸ್ ಮತ್ತು ಕಾಕ್ಲಿಯ ಅಂತ ಹೇಳಿ. ಕಾಂಕ್ಲಿಯ ಏನ್ ಮಾಡ್ತಪ್ಪ ಅಂದ್ರೆ ಇದೇನಿಲ್ಲ, ಶಂಕುವಿನ ಆಕಾರದಲ್ಲಿ ಸೇರಿದ್ರೆ ಕಾಂಕ್ಲಿಯ ಯಾವುದಾದ್ರೂ ಒಂದು ಶಬ್ದವನ್ನು ಕೇಳಿದಾಗ ಆ ಶಬ್ದವು ಮೆದುಳಿಗೆ ತಲುಪಿಸ್ಬೇಕಲ್ಲ. ಶಬ್ದವನ್ನು ಸಂಕೇತವಾಗಿ ವಿದ್ಯುತ್ ಸಂಕೇತವಾಗಿ ಪರಿವರ್ತಿಸಿ, ಶಬ್ದ ಸಂಕೇತ ವಿದ್ಯುತ್ ಸಂಕೇತವಾಗಿ ಪರಿವರ್ತಿಸಿ ಕಿವಿ ಭಾಗಕ್ಕೆ ತಲುಪಿಸ್ತಲ್ಲ, ಮೆದುಳಿನ ಭಾಗಕ್ಕೆ ತಲುಪಿಸ್ತದೆ. ಕಿವಿಯ ಭಾಗಕ್ಕಲ್ಲ, ಸಾರಿ, ಮೆದುಳಿನ ಭಾಗಕ್ಕೆ ತಲುಪಿಸೋದ್ರಿಂದ ನಮ್ಮ ಮೆದುಳು ಸಡನ್ಲಿ ಏನು ಕೊಡ್ಬೇಕು ಗೊತ್ತಿಲ್ಲ, ರಿಯಾಕ್ಷನ್ ಮಾಡ್ತದಕ್ಕೆ. ಆ ಒಂದು ತೆಗೆದುಕೊಳ್ಳುವ ಸಮಯ ಕೇಳಿದ್ದ 0.1 ಸೆಕೆಂಡ್ ಸಮಯವನ್ನು ತೆಗೆದುಕೊಳ್ಳುವಂಥದ್ದಾಗಿದೆ. ಅದೆಷ್ಟು 1.0 ಸೆಕೆಂಡ್ ಸಮಯವನ್ನು ತೆಗೆದುಕೊಳ್ಳುತ್ತದೆ ಕಾಂಕ್ಲಿಯ. ಪೆರಿಲಿಂಪ್ ಇವೆಲ್ಲ ಒಳ ಕಿವಿಯಲ್ಲಿ ಬರುವಂತಹದ್ದಾಗಿದೆ. ಅದೇ ರೀತಿಯಾಗಿ ಕಿವಿಯ ಬಗ್ಗೆ ಇಷ್ಟು ಸಾಕಷ್ಟು ಎಲ್ಲ ಎಕ್ಸಾಮ್ಗಳು ಇಷ್ಟು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳು ಇಷ್ಟೇ ಬಂದಿದೆ. ಸ್ಟೇಟ್ ಗೌರ್ಮೆಂಟ್ ಆಲ್ರೆಡಿ ಕೇಳಿವೆ ಕ್ವಶನ್ಸ್ ಹೇಳ್ತಾ ಇಲ್ಲಿಗೆ ಈ ಒಂದು ಕಾನ್ಸೆಪ್ಟ್ ಮುಗಿಸೋಕ್ಕಿಂತ ಮುಂಚೆ ನೀವೇನು ಮಾಡಬೇಕಪ್ಪ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನು ನಿಮ್ಮ ಸ್ನೇಹಿತರು ಶೇರ್ ಮಾಡಬೇಕು. ಇದೇ ರೀತಿ ಪ್ರತಿಯೊಂದು ಭಾಗ, ಮಾನವ ಶರೀರದ ಪ್ರತಿಯೊಂದು ಭಾಗಗಳಿರ್ಬೋದು, ಮ್ಯಾಪ, ಈ ರೀತಿಯಾಗಿ ಒಂದು ವಿಷಯವನ್ನು ಎತ್ಕೊಂಡು ಬರ್ತೇವೆ. ನೀವು ಆದಷ್ಟು ನಿಮ್ಮ ಸ್ನೇಹಿತರು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿ ಮುಗಿಸೋಣ.